ನಮಸ್ಕಾರ ವೀಕ್ಷಕರೇ. ಇಷ್ಟು ದಿನ ನಾವು ಎಷ್ಟೋ ಸಲ ಗ್ಲೋಬ್ ಮ್ಯಾಪನ್ನ ನೋಡಿರ್ತೀವಿ. ಹಿಸ್ಟ್ರಿಗಳು ನಮಗೆ ಗ್ಲೋಬ್ ಮ್ಯಾಪ್ನ ತೋರಿಸಿದೆ. ಈಗಲೂ ಕೂಡ ನಾವು ಹೋಗಿ ಗೂಗಲಲ್ಲಿ ಗ್ಲೋಬ್ ಮ್ಯಾಪ್ ಅಂತ ಚೆಕ್ ಮಾಡಿದ್ರೆ ಒಂದು ಮ್ಯಾಪ್ ಸಿಗುತ್ತೆ. ಅದರಲ್ಲಿ ಏನಿರುತ್ತೆ ವಿಷಯ, ನಮಗೆ ದೊಡ್ಡ ಖಂಡ ಅಂತ ಕಾಣೋದು ಯಾವುದು, ಇನ್ನು ಬೇರೆ ಬೇರೆ ಖಂಡಗಳು ಯಾವ ಥರ ಇದ್ದಾವೆ, ಅದರಲ್ಲಿ ಅಮೇರಿಕಾ ಖಂಡ ಅನ್ನೋದು ಎಷ್ಟು ದೊಡ್ಡದಾಗಿದೆ, ಇನ್ನು ರಷ್ಯಾ ಎಷ್ಟು ದೊಡ್ಡದಾಗಿದೆ, ಇನ್ನು ಆಫ್ರಿಕಾ ದೊಡ್ಡದಾದರೂ ಅದನ್ನು ಇಷ್ಟು ಚಿಕ್ಕದಾಗಿ ತೋರಿಸಿದ್ದಾರೆ ಅನ್ನೋದು ಕೆಲವಷ್ಟು ಡೌಟ್ಗಳಾಗಿ ಉಳ್ಕೊಂಡ್ಬಿಡುತ್ತೆ. ನಮ್ಮಲ್ಲಿ ಲೆಕ್ಕ ಹಾಕೋದಾದ್ರೆ 7 ಖಂಡಗಳು ಗೊತ್ತು. ಅದರಲ್ಲಿ ದೇಶಗಳು ಡಿವೈಡ್ ಮಾಡ್ಕೊಂಡು ಹೋದರೆ ದೊಡ್ಡ ದೇಶ ಅಂತ ಬರೋದಾದ್ರೆ, ದೊಡ್ಡ ಭೂಭಾಗ ಅಂತ ಲೆಕ್ಕ ಇಟ್ಕೊಳ್ಳೋದಾದ್ರೆ ರಷ್ಯಾ ಭೂಭಾಗ ತುಂಬ ದೊಡ್ಡ ಭೂಭಾಗ. ಅದನ್ನು ಬಿಟ್ಟರೆ ಅಮೇರಿಕಾ ದೊಡ್ಡ ಭೂಭಾಗ. ಇನ್ನು ಆಫ್ರಿಕಾ ಕೆಲವೊಂದು ದೇಶಗಳು ಸ್ಪ್ಲಿಟ್ ಆಗಿರೋದ್ರಿಂದ ಅದನ್ನು ದೊಡ್ಡ ಭೂಭಾಗ ಅಂತ ಕರೆಯೋದಕ್ಕೆ ಆಗೋದಿಲ್ವೇನೋ. ಆದರೆ ಒಂದೇ ದೇಶ ಅಂತ ಲೆಕ್ಕ ಇಟ್ಕೊಂಡು ಭೂಭಾಗಗಳ ಅಳತೆ ಮಾಡೋದಾದರೆ ನಮಗೆ ರಷ್ಯಾ ದೊಡ್ಡದು, ನೆಕ್ಸ್ಟು ಅಮೇರಿಕಾ, ಇನ್ನು ಬೇರೆ ಬೇರೆ ದೇಶಗಳು ಹೀಗೆ ಸಿಗ್ತಾ ಹೋಗುತ್ತೆ. ಆಸ್ಟ್ರೇಲಿಯಾ ಈ ಥರ ಸಿಗ್ತಾ ಹೋಗುತ್ತೆ. ಅದನ್ನೇ ಎಕ್ಸಾಕ್ಟಾಗಿ ನಾವು ಮೆಜರ್ ಮಾಡ್ತೀವಿ ಅಂತ ಹೋದರೆ ತುಂಬಾ ಅದರಲ್ಲಿ ಮೋಸ ಅನ್ನೋದಿತ್ತು ಅಂತ ಕೆಲವಷ್ಟು ಜನ ಆಲ್ರೆಡಿ ಎಷ್ಟೋ ವಿಡಿಯೋಗಳನ್ನ ಮಾಡಿಬಿಟ್ಟಿದ್ದಾರೆ. ಇತಿಹಾಸ ಸುಳ್ಳನ್ನು ಹೇಳಿದೆ. ಹೌದು, ನಮಗೆ ಗೊತ್ತಿಲ್ಲ, ನಾವು ಎಷ್ಟು ಕಿಲೋಮೀಟ್ರ್ ಅಳತೆ ಮಾಡೋದಕ್ಕಾಗೋದಿಲ್ಲ ಯಾವ ಭೂಭಾಗ ಎಷ್ಟೆಷ್ಟಿದೆ ಅಂತ. ಆದರೆ ನಮಗೆ ಗ್ಲೋಬ್ ಮ್ಯಾಪಲ್ಲಿ ತೋರಿಸಿರೋದು ಕೆಲವಷ್ಟು ದೇಶಗಳನ್ನ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ, ಇನ್ನು ಕೆಲವಷ್ಟು ದೇಶಗಳನ್ನ ತುಂಬ ಸಣ್ಣದಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳೋದಾದರೆ ನಮ್ಮ ಭಾರತ ಎಷ್ಟು ಸಣ್ಣದಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಇನ್ನು ಚೈನಾ ಆಗ್ಬೋದು, ಜನಸಂಖ್ಯೆ ಅತಿಯಾಗಿದ್ದಂಥ ದೇಶಗಳೆಲ್ಲ ಸಣ್ಣದಾಗಿ ಪ್ರೊಜೆಕ್ಟ್ ಆಗಿದೆ. ಯಾಕೆ ಅನ್ನೋದಾದರೆ ಕೆಲವಷ್ಟು ಮುಂದುವರಿದ ದೇಶಗಳು, ಅಡ್ವಾನ್ಸ್ ಟೆಕ್ನಾಲಜಿಗಳು ಈಗ ಅಲ್ಲ ಆಗಿನ ಕಾಲದಿಂದನೂ ಆ ದೇಶಗಳಲ್ಲಿ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಅನ್ನೋದು ಫಾಸ್ಟಾಗಿ ಗ್ರೋತ್ ಆಗ್ತಾ ಇತ್ತು. ಅಂಥ ದೇಶಗಳು ಈಗ ಭಾರತಕ್ಕೆ ಯಾರೋ ಒಬ್ರು ಬಂದರು, ಭಾರತನ ಕಂಡಿಡಿದ್ರು ಅಂತ ಹೇಳ್ತಾರೆ. ಇನ್ನು ಆಫ್ರಿಕಾಗೆ ಯಾರೋ ಒಬ್ರು ಹೋದ್ರು, ಆಫ್ರಿಕಾ ಕಂಡದ ಯಾವುದೋ ಒಂದು ಭೂಭಾಗನ ಕಂಡಿಡಿದ್ರು. ಅದೇ ರೀತಿ ಕಂಡಿಡಿತಾ ಇಲ್ಲಿ ಈ ಭೂಭಾಗ ಇದೆ, ಇಲ್ಲಿ ಈ ದೇಶ ಇದೆ, ಇದಿಷ್ಟು ಅಗಲ ಇದೆ, ಇಷ್ಟು ಉದ್ದ ಇದೆ ಅಂತ ಅವರು ಬರೆದಿದ್ದೇ ಮ್ಯಾಪ್ ಆಯಿತು. ಅದ್ರ ಲೆಕ್ಕಾಚಾರ ಹಾಕೋದಾದರೆ ಇದು ಹಳೆ ಮ್ಯಾಪು, ನಾವು ತೋರಿಸ್ತಾ ಇರೋವಂಥ ಮ್ಯಾಪ್ ಇದು ತುಂಬ ಹಳೇ ಮ್ಯಾಪು. ಇನ್ನು ಅದಾದ ಮೇಲೆ ಹೊಸ ಮ್ಯಾಪ್ಗಳು ತುಂಬಾ ಸೃಷ್ಟಿ ಆಗ್ತಾ ಹೋಯಿತು. ಈ ಮ್ಯಾಪ್ಗಳು ಸೃಷ್ಟಿ ಆಯ್ತಾ ಹೋಗ್ತು, ಜಿಯಾಲಜಿಕಲ್ ಮ್ಯಾಪ್ ಅಂತೆ, ಇನ್ನು ಬೇರೆ ಬೇರೆ ಮ್ಯಾಪ್ಗಳು ಸೃಷ್ಟಿ ಆಗ್ತಾ ಹೋಗ್ತು. ಎಲ್ಲದರಲ್ಲೂ ಒಂದೊಂದು ವೇರಿಯೇಷನ್ ಇದ್ದೇ ಇತ್ತು. ಈಗಲೂ ಕೂಡ ನಾವು ಸಿಂಪಲಾಗಿ ಹೇಳಬೇಕು ಅಂದರೆ ಒಂದು ದೇಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕಿರುವಂಥ ಡಿಸ್ಟೆನ್ಸ್ನ ಚೆಕ್ ಮಾಡ್ತೀವಿ ಅಂದರೆ ನಮ್ಮ ಭಾರತದು ಹೆಚ್ಚು ಕಡಿಮೆ ಈ ಕಡೆ ಗುಜರಾತಿಂದ ಅರುಣಾಚಲ್ ಪ್ರದೇಶ್ಗೆ ಲೆಕ್ಕ ಹಾಕೊಳ್ತೀವಿ ಅಂದರೆ ಸುಮಾರು 3700 ಕಿಲೋಮೀಟರ್ ಇದೆ. ಹತ್ತತ್ರ ನೋಡ್ಬೋದು. ಇಲ್ಲಿ ನಮ್ಮ ಗುಜರಾತ್ ಈ ಮ್ಯಾಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಗೋಲೆ ಅನ್ನೋ ಒಂದು ಜಾಗದಿಂದ ಅರುಣಾಚಲ್ ಪ್ರದೇಶನ ಒಂದು ಭಾಗಕ್ಕೆ ಲೆಕ್ಕ ಹಾಕೊಳ್ಳೋದಾದರೆ 3700 ಕಿಲೋಮೀಟರ್ ಅಂದಾಜು ಇಟ್ಕೊಳ್ಳಿ, ಅಷ್ಟು ಡಿಸ್ಟೆನ್ಸ್ ಇದೆ. ಇನ್ನು ಅಮೇರಿಕಾ ದೊಡ್ಡ ಭೂಪ್ರದೇಶ ಲೆಕ್ಕಕ್ಕೆ, ಅಮೇರಿಕಾದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಅದನ್ನು ನೋಡೋದಾದರೆ ನೋಡಿ, ನ್ಯೂಯಾರ್ಕಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಈ ಡಿಸ್ಟೆನ್ಸ್ ಬಂದು 2900 ಮೈಲಿ ಅಂತ ಕೊಟ್ಟಿದ್ದಾರೆ. ಮೈಲಿನ ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರು 4300-400 ಕಿಲೋಮೀಟರ್ ಬರುತ್ತೆ ಹತ್ತತ್ರ. ಅಂದರೆ ನಮ್ಮ ಭಾರತ ದೇಶದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ 3800 ಕಿಲೋಮೀಟರ್ ಹತ್ತತ್ರ ಇದೆ. ಅದೇ ಅಮೇರಿಕಾದು ಅದೇ ರೀತಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಇರುವಂಥ ಡಿಸ್ಟೆನ್ಸು 4400 ಕಿಲೋಮೀಟರ್. ಎಷ್ಟು ಡಿಫ್ರೆನ್ಸು? ಹತ್ತತ್ರ 600 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸು. ಆದರೆ ನಾವು ಗೂಗಲ್ ಮ್ಯಾಪಲ್ಲಿ ನೋಡೋದಾದರೆ, ಈಗ ನೋಡ್ತಾ ಇದ್ದೀರಾ ಅನಿಸುತ್ತೆ, ಭಾರತ ಇಷ್ಟು ಸಣ್ಣದಾಗಿ ಕಾಣಿಸುತ್ತೆ, ಅದೇ ಅಮೇರಿಕಾ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಇದೇ ನಾವು ಗೊತ್ತಿಲ್ಲದೆ ಈ ವಿಷಯಗಳು ನಿಜ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಈ ರೀತಿ ಮ್ಯಾಪ್ಗಳನ್ನ ಮಾಡಿ ಕೂಡ ಹಿಂದಿನ ಕಾಲದಿಂದನೂ ಏಮಾರಿಸಿದ್ದಾರೆ, ಈಗಲೂ ಏಮಾರ್ತಾನೆ ಇದ್ದೀವಿ. ಕೆಲವಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲ ಅಷ್ಟೇ, ಆದರೆ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡ್ಬೋದಲ್ಲ. ಇನ್ನು ಅಮೇರಿಕಾ ನೋಡ್ತಾ ಇದ್ದೀವಿ. ಈ ಆಫ್ರಿಕಾ ಮ್ಯಾಪು ನೋಡೋದಾದರೆ ಆಫ್ರಿಕಾ ಅಮೇರಿಕಾಗೆ ಲೆಕ್ಕ ಹಾಕ್ಕೊಂಡ್ರೆ 1.5% ಅಂದರೆ 1.5 ಪಟ್ಟು ದೊಡ್ಡದಾಗಿರ್ಬೋದೇನೋ ಅಂತ ಅನಿಸುತ್ತೆ ಅಮೇರಿಕಾ ಡಿಸ್ಟೆನ್ಸ್ಗೆ ಇಲ್ಲಿ ಆಫ್ರಿಕಾ ಡಿಸ್ಟೆನ್ಸ್ನ ಕಂಪೇರ್ ಮಾಡೋದಾದರೆ. ಆದರೆ ಒರಿಜಿನಲ್ ಆಗಿ ನಾವು ನೋಡ್ತೀವಿ ಅಂತ ಹೋದಾಗ ಆ ಡಿಸ್ಟೆನ್ಸ್ ಏನಿದೆ ಅನ್ನೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆಫ್ರಿಕಾದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಇರುವಂಥ ಡಿಸ್ಟೆನ್ಸು ಸುಮಾರು 10,000 ಕಿಲೋಮೀಟರ್. ಸುಮಾರು 10,000 ಒಂದು ಅಂದಾಜು ಇಟ್ಕೊಳ್ಳಿ. ಅಂದರೆ ಅಮೇರಿಕಾದಲ್ಲಿ ಏನು ಕೊಟ್ಟಿದ್ರು 4400 ಕಿಲೋಮೀಟರ್, ಅದು 2ರಷ್ಟು ಭೂಭಾಗ ಆಫ್ರಿಕಾದಲ್ಲಿದೆ. ಆದರೆ ನಮಗೆ ಪ್ರೊಜೆಕ್ಟ್ ಮಾಡಿರೋದೇನು, ನಾವು ಇಷ್ಟು ದಿನ ಓದಿರೋದೇನು, ಅಮೇರಿಕಾ, ಆಫ್ರಿಕಾ
ಲೆಕ್ಕ ಹಾಕೊಳ್ಳೋದ್ರೆ 1.5 ಪಟ್ಟು ಇರ್ಬೋದು ಅಂತ. ಇನ್ನು ರಷ್ಯಾ ಭೂಭಾಗನೂ ಅದೇ ತರ ಮಾಡಿದ್ದಾರೆ. ರಷ್ಯಾ ಭೂಭಾಗದಲ್ಲಿ ಇನ್ನೊಂದೇನು ಅಂದ್ರೆ, ಈ ತರ ನಾವು ಡಿಸ್ಟೆನ್ಸ್ ಮೆಜರ್ ಮಾಡ್ತೀವಲ್ಲ, ಈ ಡಿಸ್ಟೆನ್ಸ್ ಅನ್ನೋದು ಸಿಗೋದಿಲ್ಲ ಗೂಗಲ್ ಡಿಸ್ಟೆನ್ಸ್. ಯಾಕೆಂದ್ರೆ ಅಲ್ಲಿ ಕಾಡು ಬೇರೆ ಬೇರೆ ಪ್ರದೇಶಗಳಿರೋದ್ರಿಂದ ಟ್ರಾವೆಲ್ ಮಾಡೋದಕ್ಕೆ ಆಗದೆ ಇರುವಂತ ಜಾಗಗಳಿದೆ. ಅದಕ್ಕೋಸ್ಕರನೇ ಇದನ್ನ ಎಲ್ಲೂ ಕೂಡ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇಲ್ಲ. ಈಗ ನಮ್ಮ ದೇಶದ್ದೇ ನಾವು ಲೆಕ್ಕ ಹಾಕೊಳ್ತಾ ಹೋದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ್ಗೆ ಎಷ್ಟಿದೆ ಅಂತ ಲೆಕ್ಕ ನೋಡಿದ್ರೆ ಸುಮಾರು 3,500 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನೋದಿದೆ. ಇನ್ನು ಆಸ್ಟ್ರೇಲಿಯಾ ದೊಡ್ಡ ದೇಶ ಅಂತ ಮಾತಾಡ್ತೀವಿ. ಆಸ್ಟ್ರೇಲಿಯಾದು ಕೂಡ ಇಲ್ಲಿ ಒಂದು ಇದೆ ಮೆಜರ್ಮೆಂಟ್, ನೀವು ನೋಡ್ಬೋದು ಎಷ್ಟಿದೆ. ಆಸ್ಟ್ರೇಲಿಯಾ ದೊಡ್ಡ ಭೂಖಂಡ, ಅದು ನಮ್ಮ ಭಾರತಕ್ಕೆ ಲೆಕ್ಕ ಹಾಕೊಳ್ಳೋದಾದ್ರೆ ಭಾರತದ 2ರಷ್ಟಿದೆ ಅಂತ ಮಾತಾಡ್ತೀವಿ. ಆ ಡಿಸ್ಟೆನ್ಸ್ ನೋಡ್ತಾ ಇದ್ರೆ ಇಲ್ಲಿ 3,900 ಕಿಲೋಮೀಟರ್ ಇದೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ. ನಮ್ಮ ದೇಶ ಎಷ್ಟಿದೆ? 3,800 ಕಿಲೋಮೀಟರ್. ಹತ್ರ ಒಂದು 100-200 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಷ್ಟೇ. ಆದರೆ ನಮ್ಮ ದೇಶನ ಪ್ರೊಜೆಕ್ಟ್ ಮಾಡಿರೋದು ಯಾವ ಥರ ಇದೆ? ಸಣ್ಣ ದೇಶ. ಆದರೆ ಜನಸಂಖ್ಯೆಯಲ್ಲಿ ದೊಡ್ಡ ದೇಶ ಬಿಡಿ, ಆದರೂ ಕೂಡ ಕೆಲವಷ್ಟು ಮುಂದುವರಿದ ದೇಶಗಳು ಈ ಥರ ಮೋಸ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೋ ವಿಡಿಯೋಗಳಲ್ಲಿ ಇದನ್ನ ಆಲ್ರೆಡಿ ಹಿಂದಿಗಳಲ್ಲಿ ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಹೌದು, ಈ ರೀತಿ ಯಾಮಾರಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮುಂದುವರಿದ ದೇಶಗಳು ಯಾಮಾರಿಸ್ತಾ ಇದ್ದಾರೆ. ಗ್ಲೋಬ್ ಮೆಜರ್ಮೆಂಟಲ್ಲೇ ಯಾಮಾರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ಬೇರೆ ಬೇರೆ ವಿಷಯಗಳನ್ನ ಯಾವ ರೀತಿ ಯಾಮಾರಿಸ್ತಾ ಇರ್ಬೋದು, ಜನಕ್ಕೆ ಮೋಸ ಮಾಡ್ತಾ ಇರ್ಬೋದು, ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಅದಕ್ಕೆ ವರ್ಲ್ಡ್ ಮ್ಯಾಪ್ ಅಂತ ಹೇಳ್ತಾನೆ ಇರ್ತಾರೆ ಎಲ್ಲರೂ ಕೂಡ. ವರ್ಲ್ಡ್ ಮ್ಯಾಪಲ್ಲಿ ಯಾವ ಥರ ಇದೆ, ಈ ದೇಶ ಹೀಗಿದೆ, ಆ ದೇಶ ಹೀಗಿದೆ ಅಂತ ಮಾತಾಡ್ತೀವಿ ದೊಡ್ಡ ದೊಡ್ಡ ದೇಶಗಳ ಬಗ್ಗೆ. ಬಟ್ ಆ ದೇಶಗಳು ಕೂಡ ಮೆಷರ್ಮೆಂಟ್ ಮಾಡ್ತಾ ಹೋದರೆ ನಮಗೆ ಏನು ಭೂಭಾಗ ಇದೆಯೋ ಅದಕ್ಕಿಂತ 1.5 ಪಟ್ಟು ಜಾಸ್ತಿ ಇರ್ಬೋದು ಅಷ್ಟೇ. ನಮ್ಮಲ್ಲೂ ಕೂಡ ಅಷ್ಟೇ ದೊಡ್ಡ ಭೂಭಾಗ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಅಮೇರಿಕಾದಲ್ಲಿ ಬದುಕ್ತೀವಿ, ಅಲ್ಲಿ ರಾಯಲ್ ಲೈಫ್ ಇದೆ. ರಾಯಲ್ ಲೈಫ್ ಯಾಕಿದೆ ಅಂದರೆ ಅಲ್ಲಿ ಜನಸಂಖ್ಯೆ ಅನ್ನೋದು ಕಡಿಮೆ ಇರೋದ್ರಿಂದ ರಾಯಲ್ ಲೈಫ್ ಇದೆ, ಭೂಭಾಗ ಜಾಸ್ತಿ ಸಿಗ್ತಾ ಇದೆ. ಅಮೇರಿಕಾದಲ್ಲಿ ಸುಮಾರು 30 ಕೋಟಿ ಜನಸಂಖ್ಯೆ ಇದ್ದರೆ ನಮ್ಮ ದೇಶದಲ್ಲಿ ಅಲ್ಲಿನ 4 ಪಟ್ಟು 5 ಪಟ್ಟು ಜನಸಂಖ್ಯೆ ಜಾಸ್ತಿ ಇದೆ. ಇದೇ ಕಾರಣಕ್ಕೆ ನಮ್ಮ ದೇಶದಲ್ಲಿ ಕೆಲವಷ್ಟು ಸಂಪನ್ಮೂಲಗಳು ಕೊರತೆ ಆಗ್ಬೋದು. ಅದನ್ನು ಬಿಟ್ಟರೆ ಭೂಭಾಗ ಅಂತ ತಗೊಳ್ಳೋದಾದರೆ ನಮ್ಮದು ಕೂಡ ದೊಡ್ಡ ಭೂಭಾಗನೇ. ಆದರೆ ಬಳಸ್ಕೊಳ್ಳೋದಕ್ಕೆ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ಇಷ್ಟು ಜನ ಭಾರತ ಚಿಕ್ಕದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಚಿಕ್ಕ ದೇಶ ವಿಸ್ತೀರ್ಣದಲ್ಲಿ ಅಳತೆಯಲ್ಲಿ ಅಂತ ಮಾತಾಡ್ತಾ ಇದ್ವಿ. ಇಲ್ಲ, ಇದು ವಿಸ್ತೀರ್ಣದಲ್ಲಿ ಅಳತೆಯಲ್ಲಿ ಹೆಚ್ಚು ಕಡಿಮೆ ಬೇರೆ ದೊಡ್ಡ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಚೂರು ಚಿಕ್ಕದಿರ್ಬೋದು. ಆದರೆ ಜನಸಂಖ್ಯೆ ವಿಪರೀತವಾಗಿರೋದ್ರಿಂದ, ಸಾಂದ್ರತೆ ಅಂತ ಕರೀತಾರಲ್ಲ, ಆ ರೀತಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ವಿಪರೀತವಾಗಿ ಬೆಳೀತಾ ಇರೋದ್ರಿಂದ ನಮಗೆ ಜಾಗ ಚಿಕ್ಕದು ಅನ್ನಿಸ್ತಾ ಇದೆ. ಈಗ ಒಂದೇ ಒಂದು 10x10 ರೂಮಲ್ಲಿ 2 ಬಿಟ್ಟರೆ ಯಾವ ಥರ ಇರುತ್ತೆ, ಅದೇ ರೂಮಲ್ಲಿ 10 ಜನ ಬಿಟ್ಟರೆ ಯಾವ ಥರ ಇರುತ್ತೆ, ಅಷ್ಟೇ ಇಲ್ಲೂ ಆಗ್ತಾ ಇರೋದು. ನಮ್ಮ ದೇಶದಲ್ಲಿ ಜನಸಂಖ್ಯೆ ವಿಪರೀತ ಆಗ್ತಾ ಇದೆ. ಇದರಿಂದ ನಮ್ಮ ದೇಶದ ನಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಆದರೆ ಕರೆಕ್ಟಾಗಿ ಮೆಷರ್ ಮಾಡ್ತೀವಿ ಅಂದರೆ ನಮ್ಮ ದೇಶ ಕೂಡ ದೊಡ್ಡದು. ಆಸ್ಟ್ರೇಲಿಯಾ ಹೆಚ್ಚು ಕಡಿಮೆ 3,900 ಕಿಲೋಮೀಟರ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್. ಸಿಡ್ನಿಯಿಂದ ಪರ್ತ್ ಈ ಡಿಸ್ಟೆನ್ಸ್ ಸುಮಾರು 3,900 ಕಿಲೋಮೀಟರ್. ಆದರೆ ನಮ್ಮ ದೇಶನೂ ಅಷ್ಟೇ ಡಿಸ್ಟೆನ್ಸು. ಅರುಣಾಚಲ್ ಪ್ರದೇಶದಿಂದ ಗುಜರಾತ್ ಲೆಕ್ಕ ಹಾಕೊಳ್ಳೋದಾದ್ರೆ 3,800 ಕಿಲೋಮೀಟರ್. ಇದನ್ನೇ ಹೇಳ್ತಾ ಇರೋದು, ನಮ್ಮ ದೇಶ ಎಲ್ಲೂ ಚಿಕ್ಕದಾಗಿಲ್ಲ, ವಿಸ್ತೀರ್ಣದಲ್ಲೂ ದೊಡ್ಡದಾಗೇ ಇದೆ. ಆದರೆ ಮ್ಯಾಪ್ಗಳಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು, ಆದರೆ ವಿಸ್ತೀರ್ಣದಲ್ಲಿ ದೊಡ್ಡ ದೇಶ, ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ. ಇಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಇತಿಹಾಸ ಎಲ್ಲಾನು ಪರ್ಫೆಕ್ಟ್ ಆಗಿ ಹೇಳಿಲ್ಲ. ಇತಿಹಾಸದಲ್ಲಿ ಅವ್ರವ್ರಿಗೆ ಏನು ಬೇಕು ಅಂತ ವಿಷಯಗಳನ್ನ ಕೂಡ ತುಂಬಿದ್ದಾರೆ. ಇತಿಹಾಸ ಕೆಲವಷ್ಟು ಸತ್ಯ ಇದ್ರೆ ಕೆಲವಷ್ಟು ಸುಳ್ಳನ್ನ ಸತ್ಯವಾಗಿ ನಂಬಿಸಿದ್ದಾರೆ ಅನ್ನೋದು ಮಾತ್ರ ಅರ್ಥ ಮಾಡ್ಕೋಬೇಕು. ಈ ವಿಷಯ ತುಂಬಾ ಜನ ವಿಡಿಯೋಗಳು ಮಾಡಿ ಹೇಳಿರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ನಾನು ಕನ್ನಡದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಅಭಿಪ್ರಾಯ ಅಲ್ಲ, ಅದು ಇತಿಹಾಸಕಾರರು ಸ್ಟಡಿ ಮಾಡಿ ತಿಳಿಸಿರುವಂತ ಅಭಿಪ್ರಾಯ. ಅವರವರ ಅನಿಸಿಕೆ ಮೇಲೆ, ಅವರವರ ಅಳತೆ ಮೇಲೆ ಅವರು ಒಂದು ಅಂದಾಜು ಕೊಟ್ಕೊಂಡು ಹೋಗಿದ್ದಾರೆ. ಬಟ್ ಒರಿಜಿನಲ್ ಆಗಿ ಅಳತೆ ಮಾಡಿ ಮೆಜರ್ ಮಾಡಿ ಕೊಟ್ಟಿರೋ ಯಾರೂ ಕೂಡ ಇನ್ನ ಇಲ್ಲ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಸಿಂಪಲ್ ಆಗಿ ಒಂದೇ ಒಂದು ವಿಷಯ ಏನು ಅಂದರೆ, ಇತಿಹಾಸದಲ್ಲಿ ಇದ್ದಿದ್ದೆಲ್ಲ ನಿಜ ಅಲ್ಲ ಅನ್ನೋ ವಿಷಯ ಮಾತ್ರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಎಷ್ಟೋ ಇತಿಹಾಸದಲ್ಲಿ ಕೆಲವಷ್ಟನ್ನ ಆ್ಯಡ್ ಆನ್ ಮಾಡಿದ್ದಾರೆ, ಅದನ್ನ ನಾವು ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಅಂಥ ವಿಷಯಗಳನ್ನ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.